ಇದು ಬಂದು ಫಸ್ಟ್ ಗಿಫ್ಟ್. ಈ ಥರ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹಲೋ ಗೈಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವ್ಲಾಗ್ ಏನು ನನ್ನ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಎಸ್, ಈ ವ್ಲಾಗ್ ಬಂದು ನನ್ನ ತಮ್ಮನ ಮದುವೆಲಿ ಏನೇನು ಗಿಫ್ಟ್ಸ್ ಬಂತು ಮತ್ತು ಹೇಗಿತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮದುವೆಗೆ ಬಂದಿದ್ದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಇಷ್ಟು ದಿನ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಿಮ್ಮ ಸಪೋರ್ಟ್ ಆ್ಯಂಡ್ ಲವ್ ಇದೇ ಥರನೇ ಇರಲಿ. ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು. ನಾವೆಲ್ಲರೂ ತುಂಬಾ ಹ್ಯಾಪಿಯಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ಸ್ಪೆಷಲಿ ನನ್ನ ತಮ್ಮ ಮತ್ತು ನನ್ನ ನಾದಿನಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಏನೇನು ಗಿಫ್ಟ್ ಬಂತಿತ್ತು ಅಂತ ನಾನು ಮೊದಲು ಹೇಳ್ಬಿಡ್ತೀನಿ. ಬಟ್ ಯಾರ್ಯಾರು ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ತೋರಿಸ್ತೀನಿ. ಇದು ಬಂದು ಫಸ್ಟ್ ಗಿಫ್ಟ್. ಈ ಥರ ಕಪಲ್ದು ಕೊಟ್ಟಿದ್ದಾರೆ. ಶೋ ಪೀಸ್ ಚೆನ್ನಾಗಿದೆ ಅಲ್ಲ, ಲೈಟ್ ಕೂಡ ಬರುತ್ತೆ. ಇದು ನೋಡಿ, ಕಾಣಿಸ್ತಿದೆಯಾ? ಯಾ, ಇದೊಂದು ಗಿಫ್ಟು. ಸಖತ್ ಕ್ಯೂಟಾಗಿದೆ ಅಲ್ಲ. ಎಷ್ಟು ಕ್ಯೂಟಾಗಿದೆ ನೋಡಿ. ಲೈಟ್ ಕೂಡ ಆನ್ ಆಗಿದೆ ಅಲ್ಲ, ಸಖತ್ ಕ್ಯೂಟಾಗಿದೆ. ನನಗೆ ಈ ಫ್ಲವರ್ ತುಂಬ ಇಷ್ಟ ಆಯಿತು. ಇದರಲ್ಲಿರೋದು ಫ್ಲವರು ಕ್ಯೂಟಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಗಿಫ್ಟ್ನ ಮಾಡಿದ್ರು ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ವೆರಿ ಕ್ಯೂಟ್ ಗೈಸ್. ಓಪನ್ ಮಾಡೋಕ್ಕಾಗಲ್ಲ, ಇದು ಗ್ಲಾಸ್ದು. ಇಲ್ಲಾಂದರೆ ಈ ಫ್ಲವರ್ ಎತ್ಕೊಂಡು ಬಿಡ್ತಿದ್ದೆ ನಾನು. ಸೊ ನೆಕ್ಸ್ಟ್ ಒನ್ ಬಂದು ಈ ರಾಧಾಕೃಷ್ಣದು ಕ್ಲಾಕ್ ಕೊಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ನೋಡಿ ಅಲ್ಲ, ಸಖತ್ ಕ್ಯೂಟಾಗಿದೆ. ಈ ಕ್ಲಾಕ್ ಇದೆ ಮತ್ತು ಇಲ್ಲಿ ರಾಧಾಕೃಷ್ಣ ಇದೆ. ಆ್ಯಂಡ್ ಇಲ್ಲಿ ನವಿಲ್ಗರಿ ಇದೆ. ಕ್ಲಾಕ್ ಇದು ಸಿಂಪಲ್ಲಾಗಿ ಯುನೀಕಾಗಿ ಕ್ಯೂಟಾಗಿದೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಫೋಟೋ ಫ್ರೇಮ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇವ್ರಿಗೆ ಜಾಸ್ತಿ ಫೋಟೋ ಫ್ರೇಮ್ಸೇ ಜಾಸ್ತಿ ಬಂದಿದೆ. ನಾನು ಜಾಸ್ತಿ ಅಂದರೆ ಸ್ವಲ್ಪ ಬಂದಿದೆ ಫೋಟೋ ಫ್ರೇಮ್ಸು. ಅದನ್ನು 1 by 1 ತೋರಿಸ್ತೀನಿ. ಅದರಲ್ಲಿ ನನಗೆ 2 ಫೋಟೋ ಫ್ರೇಮ್ ತುಂಬಾ ಇಷ್ಟ ಆಯಿತು. ಅದು ಯಾವುದು ಅಂತಲೂ ಕೂಡ ಹೇಳ್ತೀನಿ. ಸೊ ಫಸ್ಟ್ ಒನ್ ಬಂದು ಇದು ರಾಧಾಕೃಷ್ಣ. ಎಷ್ಟು ಚೆಂದ ಇದೆ ನೋಡಿ ರಾಧಾಕೃಷ್ಣ ಫೋಟೋ. ಇದು ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಲ್ಲ, ನೋಡಿ ಎಷ್ಟು ಚೆಂದ ಇದೆ ಅಲ್ಲ. ಇಲ್ಲಿ ನೋಡಿ, ವಾವ್, ಸೋ ಕ್ಯೂಟ್ ಅಲ್ಲ. ಯಾರು ಈ ಗಿಫ್ಟ್ನ ಮಾಡಿದ್ರಿ ಥ್ಯಾಂಕ್ಸ್ ಅ ಲಾಟ್. ಫೋಟೋ ಅಂತೂ ತುಂಬಾ ಚೆಂದ ಇದೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಆ್ಯಂಡ್ ಈ ಫೋಟೋ ಫ್ರೇಮು ತುಂಬಾ ಇಷ್ಟ ಆಯಿತು ನನಗೆ. ಬಟ್ ಇದನ್ನು ಬಿಟ್ಟು ಇನ್ನೂ 3 ಫೋಟೋ ಫ್ರೇಮ್ ಇದೆ. ಅದರಲ್ಲಿ 2 ಫೋಟೋ ಫ್ರೇಮ್ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ಕೂಡ ಅಷ್ಟೇ, ಎಷ್ಟು ಕ್ಯೂಟಾಗಿದೆ ನೋಡಿ. ಸೊ ದ ನೆಕ್ಸ್ಟ್ ಒನ್ ಈಸ್ ನಮ್ಮ ಕ್ಯೂಟ್ ಗಣಪ. ಅದು ಗಣೇಶಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಅಬ್ಸರ್ವ್ ಮಾಡಿಲ್ಲ ಅಂದ್ಕೊತೀನಿ, ಬಟ್ ನನ್ನ ತಮ್ಮನಿಗೆ ಆನೆ ಕಿವಿ ಇದೆ. ಯಾಕಂದರೆ ಆ್ಯಕ್ಚುಲಿ ನಮ್ಮ ತಾತನಿಗೆ ಕನಸಲ್ಲಿ ಗಣೇಶ ಬಂದು ಹೇಳಿದ್ರಂತೆ, ನಿನ್ನ ಮಗಳಿಗಾಗೋದು ಗಂಡು ಮಗುನೇ ಅಂತ ಹೇಳಿದ್ರಂತೆ. ಅವ್ನಿಗೆ ಇವಾಗ್ಲೂ ಆನೆ ಕಿವಿನೇ ಇದೆ. ನನ್ನ ತಮ್ಮನಿಗೆ ಇವಾಗ್ಲೂ ಆನೆ ಕಿವಿನೇ ಇದೆ. ನನಗೆ ಗಣೇಶನ ಕಿವಿ ನೋಡಿದಾಗ ಅವ್ನ ಕಿವಿ ನೆನಪಾಯಿತು, ಅವ್ನು ನೆನಪಾಯಿತು. ಅದಕ್ಕೆ ಈ ಸ್ಟೋರಿನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಆ್ಯಂಡ್ ಈ ಫೋಟೋ ಫ್ರೇಮ್ ಕೊಟ್ಟಿರೋರಿಗೂ ಕೂಡ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್ ಅಷ್ಟೇ. ನನಗೂ ಅಷ್ಟೇ ಗಣಪತಿ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನನ್ನ ಫೇವ್ರೆಟ್ ಗಾಡ್ಸಲ್ಲಿ ಗಣಪತಿ ಅಂದರೆ ಒಬ್ಬರು ಅಷ್ಟೇ. ನಾನು ಏನೋ ಹೇಳ್ತಿದ್ದಲ್ಲ, ಕವರ ಮತ್ತು ನನ್ನ ತಮ್ಮ ಕೆಲಸ ಮಾಡ್ತಾನಲ್ಲ, ಅಲ್ಲೊಬ್ಬರು ಆಂಟಿ ಬಂದಿದ್ದರು. ಅವರು ಬಂದು ಸ್ಯಾರಿ ಕೊಟ್ಟಿದ್ದರು. ಆ್ಯಂಡ್ ಕವನೂ ಅಷ್ಟೇ ಸ್ಯಾರಿ ಮತ್ತು ನನ್ನ ತಮ್ಮನಿಗೆ ಶರ್ಟ್ ಮತ್ತು ಪ್ಯಾಂಟ್ ಪೀಸ್ ಕೊಟ್ಟಿದ್ಲು. ಸ್ಯಾರಿ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಪಿಂಕ್ ಕಲರ್ ಸ್ಯಾರಿ ಸೂಪರಾಗಿತ್ತು, ಕ್ಯೂಟಾಗಿತ್ತು. ನಮ್ಮ ಅಕ್ಕನಿಗಂತೂ ಸಖತ್ ಇಷ್ಟ ಆಗೋಯ್ತು ಸ್ಯಾರಿ. ಸೊ ಥ್ಯಾಂಕ್ ಯು ಸೊ ಮಚ್ ಕವನ ಅವರೇ. ಥ್ಯಾಂಕ್ ಯು ಕವು. ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಸ್ಯಾರಿ ಆ್ಯಂಡ್ ಪೀಸ್. ಸಖತ್ ಕ್ಯೂಟಾಗಿತ್ತು. ನನಗಂತೂ ಕಲರ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ಆಂಟಿ ಬಂದಿದ್ರಲ್ಲ, ಅವ್ರು ಬಂದುಬಿಟ್ಟು ನನ್ನ ತಮ್ಮ ಕೆಲಸ ಮಾಡೋ ಎದುರುಗಡೆ ಒಬ್ಬರು ಶಾಪ್ ಇದೆಯಂತೆ ಅವ್ರದ್ದು.
ಅವ್ರು ಬಂದಿದ್ದರು, ಅವರು ಕೂಡ ಅಷ್ಟೇ ಸ್ಯಾರಿ ಕೊಟ್ಟಿದ್ರು ಸಿಂಪಲ್ಲಾಗಿ, ಸೇಮೇ ಬಟ್ ಡಿಸೈನ್ ಸೇಮೇ ಬಟ್ ಕಲರ್ ಚೇಂಜು. ಇವಳು ಕೊಟ್ಟಿದ್ದು ಪಿಂಕು, ಅವ್ರು ಕೊಟ್ಟಿದ್ದು ಲೈಟ್ ಆರೆಂಜು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ದ ಗಿಫ್ಟ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಅಗೇನ್ ರಾಧಾಕೃಷ್ಣ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಅಲ್ಲ, ಎಷ್ಟು ಯೂನಿಕ್ ಆಗಿ ಎಷ್ಟು ಚೆಂದ ಇದೆ ನೋಡಿ. ಇದು ಫೋಟೋ ಫ್ರೇಮು ಅಲ್ವಾ, ನಂಗೆ ಸಖತ್ ಇಷ್ಟ ಆಯಿತು ಇದು. ಆ್ಯಕ್ಚುಲಿ ನಾನು ನಮ್ಮ ಒಂದು ಸ್ಟೋರಿ ಏನಂದರೆ, ನಮ್ಮ ಭಾವನಿಗೆ ಡಾಟ್ ಗೇಮ್ ಆಡೋದಂದರೆ ಇಷ್ಟ. ಅಂದರೆ ಇದು ಹಿಂಗೆ ಆಡ್ತಾರಲ್ಲ ಆ ಗೇಮ್ ಡಾಟು, ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅತ್ತಿಗುಪ್ಪೆಲಿ ಒಂದು ಸ್ಟೇಷ್ನರಿ ಶಾಪ್ಗೆ ಹೋಗಿದ್ದೆ, ಗಿಫ್ಟ್ ಶಾಪ್ಗೆ ಹೋಗಿದ್ದೆ. ಅಲ್ಲಿ ನಾನು ಇದೇ ಥರನೇ ಸೇಮು ಒಂದು ರಾಧಾಕೃಷ್ಣದು ಫೋಟೋ ಫ್ರೇಮ್ ನೋಡಿದೆ, ಸಿಕ್ಕಾಪಟ್ಟೆ ದೊಡ್ಡದು. ಆ್ಯಂಡ್ ಇನ್ನೊಂದು ಏನಂದರೆ ಅದು ಇನ್ನೂ ಚೆನ್ನಾಗೇ ಇತ್ತು. ಬಟ್ ಇದು ನೋಡಿದ ತಕ್ಷಣ ನನಗೆ ಆ ಫೋಟೋ ಫ್ರೇಮ್ ನೆನಪಾಗೋಯ್ತು. ಅದ್ರದ್ದು ಫೋಟೋ ಕೂಡ ನನ್ನ ಹತ್ರ ಇನ್ನೂ ಇದೆ. ನಂಗೆ ಅಷ್ಟು ಇಷ್ಟ ಆಗಿತ್ತು ಆ ಫೋಟೋ ಫ್ರೇಮು. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಂಗೆ ರಾಧಾಕೃಷ್ಣನ ಫೋಟೋಸಲ್ಲಿ ಇಷ್ಟ ಆಗಿದ್ದು ಇದೇನೆ. ಇದು ನೋಡಿದ ತಕ್ಷಣ ನಂಗೆ ಆ ಫೋಟೋ ಫ್ರೇಮ್ ನೆನಪಾಯಿತು. ಓಕೆ, ಲಾಸ್ಟ್ ಒನ್ ಬಂದು ಈ ಫೋಟೋ ಫ್ರೇಮ್ ಬುದ್ಧಂದು. ಎಷ್ಟು ಚೆನ್ನಾಗಿದೆ ನೋಡಿ, ಈ ಕಲರ್ ಕಾಂಬಿನೇಷನ್ ಆ್ಯಂಡ್ ಪೀಸ್ ಆಫ್ ಮೈಂಡ್ ಸೂಪರಾಗಿದೆ ಅಲ್ಲ ಈ ಫೋಟೋ ಫ್ರೇಮ್. ನನಗೆ ಯೂಶ್ವಲಿ ಅಷ್ಟು ಕ್ರೇಜ್ ಇಲ್ಲ, ನನಗೆ ಗಿಫ್ಟ್ಸು ಫೋಟೋ ಫ್ರೇಮ್ಸ್ ಮೇಲೆಲ್ಲ ಅಷ್ಟು ಕ್ರೇಜ್ ಇಲ್ಲ. ಬಟ್ ಈ ಫೋಟೋ ಫ್ರೇಮ್ ನೋಡಿದ್ಮೇಲೆ ನಂಗೆ ಸಖತ್ ಇಷ್ಟ ಆಯಿತು ಫೋಟೋ ಫ್ರೇಮು. ಈ ಫೋಟೋ ಫ್ರೇಮ್ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ನೋಡಿದ ತಕ್ಷಣ ನನ್ನ ತಮ್ಮಂಗಿಲ್ಲ, ಇದು ನಾನು ಇಟ್ಕೊಳ್ತಾ ಇದ್ದೀನಿ, ನೋ ಮ್ಯಾಟರ್ ವಾಟ್ ಅಂತ. ಅವನು ಈಸ್ ಓಕೆ ಇಟ್ಕೋ ಅಂತ ಅಂದ್ಬಿಟ್ಟು ಈ ಫೋಟೋ ಫ್ರೇಮ್ ನನಗೆ ಕೊಟ್ಬಿಟ್ಟ. ಸೊ ಇದನ್ನು ನಾನು ನನ್ನ ರೂಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾರು ಈ ಫೋಟೋ ಫ್ರೇಮ್ನ ಗಿಫ್ಟ್ ಮಾಡಿದ್ವಿ, ಥ್ಯಾಂಕ್ ಯು ಸೋ ಮಚ್. ಇದನ್ನು ಅಫಿಷಿಯಲಾಗಿ ನಾನು ಇಟ್ಕೊಳ್ತಾ ಇದ್ದೀನಿ. ಸಕ್ಕದಾಗಿದೆ ಅಲ್ಲ ನೋಡಿ, ಬುದ್ಧಂದು ಆ ವೈಬು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನನಗೆ. ಹಾಯ್, ಥ್ಯಾಂಕ್ ಯು ಫಾರ್ ಆಲ್ ವಿಶಸ್. ಮತ್ತೆ ಕ್ಯೂಟ್ ಆಗಿರೋ ಗಿಫ್ಟ್ಸ್ಗಳು ಕೊಟ್ಟಿರೋದಕ್ಕೆ, ಮತ್ತೆ ಎಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇನಾ? ಮದುವೆ ಬಂದಿರೋರಿಗೆ ಮತ್ತೆ ಗಿಫ್ಟ್ಸ್ ಕೊಟ್ಟಿರೋರಿಗೆ ಮತ್ತೆ ವಿಶ್ ಮಾಡಿರೋರಿಗೆಲ್ಲ ತುಂಬ 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 ಅಂದರೆ ತುಂಬ ಥ್ಯಾಂಕ್ಸ್. ಅಷ್ಟೇ. ನಮ್ಮ ಹುಡುಗಿಗೆ ಏನಾದರೂ ಹೇಳಿಕೆ ಇದೇ ಚೆನ್ನಾಗಿದೆ ಅಲ್ಲ. ಇದು ಆಕ್ಚುಲಿ ಯಾರು ಗಿಫ್ಟ್ ಮಾಡಿದ್ದು ಅಂತ ನೆನಪಿಲ್ಲ, ಬಟ್ ತುಂಬಾ ಕ್ಯೂಟ್ ಆಗಿದೆ. ನಂಗೆ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ಬುದ್ಧನ್ ಯಾರು ಕೊಟ್ಟಿದ್ದಾರೆ? ಅದು ನನ್ನ ಮುದ್ದು ತಮ್ಮ. ಈ ಸಚ್ಚ ತುಂಬಾ ಒಳ್ಳೆ ಹುಡುಗ, ಅಂದ್ರೆ ಒಳ್ಳೆ ಹುಡುಗ. ಆಕ್ಚುಲಿ ಅವ್ನು ನಾನ್ ಬ್ಲಡ್ ಬ್ರದರ್. ಆಕ್ಚುಲಿ ಎಲ್ಲೋ ಇರೋ ಹುಡುಗ ನನಗ್ ಬಂದ್ ನಾನ್ ಬ್ಲಡ್ ಬ್ರದರ್. ಅವನು ಆಕ್ಚುಲಿ ಎಲ್ಲೋ ದೂರದಿಂದ ಬಂದು ಗಿಫ್ಟ್ ಮಾಡಿ ನನಗೋಸ್ಕರ ಟೈಮ್ ಮಾಡ್ಕೊ ಬಂದಿದ್ದಾನೆ. ಆಕ್ಚುಲಿ ನನ್ನ ಸ್ವಂತ ಬ್ರದರ್ಸ್ ಕೂಡ ಆ ರೇಂಜಿಗೆ ನನ್ನ ಟ್ರೀಟ್ ಮಾಡಿಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ಕೇರ್ ಮಾಡ್ತಾನೆ ಹುಡುಗ. ಸ್ವಂತ ತಮ್ಮನಿಗಿಂತ ಹೆಚ್ಚು ಅವ್ನು. ನನಗೆ ಹೆಸರು ಹೇಳ್ಬೋದು, ಶಿವು ಅಂತ ಅವನ ಹೆಸರು. ಆಕ್ಚುಲಿ ಅವನ ಐಡಿ ನನ್ನ ಹತ್ರ ಇದೆ, ಬೇಕು ಅಂದ್ರೆ ಟ್ಯಾಗ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬುದ್ಧ ಫೋಟೋ ಫ್ರೇಮ್. ಬಾಯ್. ಏನಿಲ್ಲ ಕಣೆ. ಓಕೆ, ಸರಿ. ಇವಾಗ ಗಿಫ್ಟ್ಸ್ ಎಲ್ಲ ಆಯಿತು. ತುಂಬ ಸ್ವಲ್ಪ ಕ್ಯಾಶ್ಗಳು ಕೂಡ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಮದುವೆಗೆ ಬಂದಿದ್ರಿ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಗಿಫ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಶ್ ಮಾಡಿದ್ದೀರಾ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ದೀರಾ, ಯೂಟ್ಯೂಬಲ್ಲಿ ವಿಶ್ ಮಾಡಿದ್ದೀರಾ, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮದುವೆಗೆ ಬಂದಿರೋರ್ಗು ಕೂಡ ಧನ್ಯವಾದಗಳು, ಗಿಫ್ಟ್ ಮಾಡಿರೋರ್ಗೂ ಕೂಡ ಧನ್ಯವಾದಗಳು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಬಿಗ್ಗೆಸ್ಟ್ ಏನು ಹೇಳ್ತಾರೆ, ನಂಗೆ ತುಂಬಾ ಇಷ್ಟ ಆಯಿತು ಈ ಗಿಫ್ಟ್ಸ್, ಇಷ್ಟ ಆಯಿತು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಮದುವೆಗೆ ಬಂದು ನಿಮ್ಮ ಟೈಮ್ನ ಫ್ರೀ ಮಾಡಿಕೊಂಡು ಮದುವೆಗೆ ಬಂದು ವಿಶ್ ಮಾಡಿರೋರಿಗೆ ಪ್ರೀತಿ ಮತ್ತು ಏನು ರೆಸ್ಪೆಕ್ಟ್ ಆಶೀರ್ವಾದ ಮಾಡಿರೋರ್ಗು ಕೂಡ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ಅ ಮೆಮೊರಿಬಲ್ ಡೇ. ಓಕೆ ಗೈಸ್, ನಾನು ಇನ್ನೂ ಒಂದು ಗಿಫ್ಟ್ ತೋರ್ಸೋದು ಮರ್ತ್ಬಿಟ್ಟೆ. ಇದೊಂದು ಕಾಫಿ ಕಪ್ ಕೊಟ್ಟಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ,
6 ಕಪ್ಸ್ ಇದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಅಷ್ಟೇ ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಇದೊಂದಿದೆ. ಸೊ ಯಾ ತುಂಬ ಕ್ಯೂಟಾಗಿದೆ. ತುಂಬ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ಯಾಕಂದರೆ ನಮ್ಮಮ್ಮ ರೋಶ್ನಿ ಎಲ್ಲ ಮಲ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೇ. ಸೊ ಯಾ ಇಷ್ಟೇ, ಇದೊಂದು ತೋರಿಸ್ಬೇಕಿತ್ತು. ಆ್ಯಂಡ್ ಸ್ಯಾರಿನ ತೋರಿಸೋದಕ್ಕಾಗಲ್ಲ, ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ನಾನು ತೋರಿಸೋ ಸಿಚುವೇಷನಲ್ಲೂ ಇಲ್ಲ ಯಾಕಂದರೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅಷ್ಟೇ ಗೈಸ್. ಆ್ಯಂಡ್ ಅಷ್ಟೇ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬೈ. ಐ ಲವ್ ಯು ಸೋ ಮಚ್. ಅಯ್ಯ ಸೊ ಯಾ ಅಷ್ಟೇ, ಏನಿರಲಿ. ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ, ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ನಿಮಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್. ಎಲ್ಲನೂ ಸಪೋರ್ಟ್ ಮಾಡಿ, ಎಲ್ಲನೂ ಲವ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.